ಕೆ ಶಿವಕುಮಾರ್ ಅವ್ರ ಕುರ್ಚಿಗೆ ಸ್ವಪಕ್ಷೀಯರೇ ಸ್ಕೆಚ್ ಆಗ್ತಾ ಇದ್ದಾರಂತೆ. ಅಂದ್ರೆ ಇನ್ನೆರಡು ವರ್ಷಗಳ ಕಾಲ ಅವಧಿ ಇದೆ ಡಿ ಕೆ ಶಿವಕುಮಾರ್ ಅಥವಾ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿರೋದು. ಆದರೆ ಅವಧಿಗೂ ಮುಂಚಿತವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಇಳಿಸ್ಬಿಡೋಣ ಅಂತ, ಅಂದ್ರೆ 2 ವರ್ಷಕ್ಕೂ ಮುಂಚೆನೆ ಇಳಿಸ್ಬಿಡೋಣ ಅಂತ ಬೇರೆ ಯಾರೋ ಅಲ್ಲ, ಸ್ವಪಕ್ಷೀಯರೇ ಸ್ಕೆಚ್ ಹಾಕಿದಾರಂತೆ. ಇದಂಗೆ ಹೇಳಿದವ್ರು ಯಾರು? ಡೀಟೇಲ್ಸ್ ಕೊಡ್ತೀನಿ ನೋಡಿ. ಕುರ್ಚಿಯ ಜಾಲಕ್ಕೆ ಸ್ವಪಕ್ಷದಲ್ಲೇ ಪದ್ಮವ್ಯೂಹವನ್ನ ಹೆಣೆಯಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ, ಚರ್ಚೆ ಈಗ ಉದ್ಭವ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಕಲಬುರಗಿಲಿ ಪ್ರಣವಾನಂದ ಶ್ರೀಗಳು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಶಕ್ತಿ ಪೀಠದ ಪ್ರಣವಾನಂದ ಸ್ವಾಮೀಜಿಗಳು ಹೇಳಿರೋದು, ಸಿಎಂ ಆಗಲು ಸಂಕಲ್ಪ ಮಾಡಿದ್ದು ಗೊತ್ತು, ಪಕ್ಷಕ್ಕಾಗಿ ರಕ್ತ ಸುರಿಸಿದ್ದಾರೆ, ಈಗ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇರೋರ ವಿರುದ್ಧ ಸಿಡಿದೇಳ್ತಾ ಇದ್ದಾರೆ ಸ್ವಾಮೀಜಿ. ಸಾಹೇಬ್ರೆ ಜಾಗೃತಿಯಿಂದ ಇರಿ, ನಿಮ್ಗೊಂದು ಮೆಸೇಜ್ ಕೊಡ್ತೀವಿ ಅಂತ ಸ್ವಾಮೀಜಿಗಳು ಹೇಳಿರೋದು. ನಾವು ಕೂಡ ಅವರ ಕೈಯನ್ನೇ ಕಟ್ಟಾಕಿರತಕ್ಕಂಥದ್ದು ಕೂಡ ಇದೇ ವರ್ಗದವರೇ, ಅವರನ್ನ ಬಿಡಲಿಲ್ಲ. ಹಾಗೆಂದ್ರೆ ಇವರನ್ನೇ ಕೂಡ ಒಂದ್ಸಲ ನೋಡುವಂತಕ್ಕಂಥ ರೀತಿಯಲ್ಲಿ ನಾವು ಇವತ್ತು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಆದ್ರಿಂದ ಮಾನ್ಯ ಶಿವಕುಮಾರ್ ಅವರು ನಿಮ್ಮ ಹಿಂದೆ ಮುಂದೆ ಎಲ್ಲ ಕಡೆ ಇರತಕ್ಕಂಥ ಆ ಸಿಬ್ಬಂದಿ ವರ್ಗಗಳಾಗಲಿ ಅವನ್ನೆಲ್ಲ ಜಾಗ್ರತೆ ಇಟ್ಕೊಳ್ಳಿ ಅಂತಕ್ಕಂಥದ್ದು ಕೂಡ, ಇದು ನನಗೂ ಕೂಡ ಕೆಲವೊಂದು ಮಾಹಿತಿಗಳ ಬರ್ತಾವೆ, ನಮಗೂ ಕೆಲವೊಂದು ಮಾಹಿತಿಗಳು ಬರ್ತಾವೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಹೇಳುತ್ತಾ ಇದ್ದೀನಿ, ಇದು ನಡೀತಾ ಇದೆ, ತಾವು ಜಾಗ್ರತೆಯಿಂದ ಇದರಿಂದ ಮುಂದುವರಿಸಬೇಕು. ಆದ್ದರಿಂದ ಅಷ್ಟೇ ಅಲ್ಲ, ಕೇಂದ್ರದ ಸಚಿವ ಸಂಪುಟ ಈಗ ವಿಸ್ತರಣೆ ಮಾಡುತ್ತಾ ಇದ್ದೀವಿ ಅಂತಕ್ಕಂಥ ವಿಷಯವನ್ನು ನಾವು ಕೇಳಿಬಿಟ್ಟೆವು. ಈ ರಾಜ್ಯದಿಂದ ಯಾರ್ಯಾರಾಗಿದ್ದಾರೆ, ಈಗ ಶೋಭಾ ಕರಂದ್ಲಾಜೆ ಅವರು ಕೂಡ ಅವರ ಕೈಯನ್ನೇ ಕಟ್ಟಾಕಿರತಕ್ಕಂಥದ್ದು ಕೂಡ ಇದೇ ವರ್ಗದವರೇ, ಅವರನ್ನ ಬಿಡಲಿಲ್ಲ. ಹಾಗೆಂದ್ರೆ ಇವರನ್ನೇ ಕೂಡ ಒಂದ್ಸಲ ನೋಡುವಂತಕ್ಕಂಥ ರೀತಿಯಲ್ಲಿ ನಾವು ಇವತ್ತು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಆದ್ರಿಂದ ಮಾನ್ಯ ಶಿವಕುಮಾರ್ ಅವರು ನಿಮ್ಮ ಹಿಂದೆ ಮುಂದೆ ಎಲ್ಲ ಕಡೆ ಇರತಕ್ಕಂಥ ಆ ಸಿಬ್ಬಂದಿ ವರ್ಗಗಳಾಗಲಿ ಅವನ್ನೆಲ್ಲ ಜಾಗ್ರತೆ ಇಟ್ಕೊಳ್ಳಿ ಅಂತಕ್ಕಂಥದ್ದು ಕೂಡ, ಇದು ನನಗೂ ಕೂಡ ಕೆಲವೊಂದು ಮಾಹಿತಿಗಳ ಬರ್ತಾವೆ, ನಮಗೂ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರ್ ಫೋನ್ ಸಂಪರ್ಕದಲ್ಲಿ. ರಾಜಶೇಖರ್, ಇದೊಂದು ಸ್ಟೇಟ್ಮೆಂಟ್, ಈಗ ಸ್ವಾಮೀಜಿಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಯಾವ ಆಧಾರದ ಮೇಲೆ? ಯಾಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಈಗ ಆಲ್ರೆಡಿ ಬಹುದೊಡ್ಡ ಡೆವಲಪ್ಮೆಂಟ್ ನೋಡಿದೀವಿ ರಾಜ್ಯ ಕಾಂಗ್ರೆಸ್ನಲ್ಲಿ, ಮತ್ತೆ ಅದೇ ರೀತಿಯಾಗುತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಇಳಿಸೋದಕ್ಕೆ, ಅದು ಯಾರು? ಸ್ವಪಕ್ಷೀಯರೇ ಅಂತ. ಓಕೆ, ಕರೆಕ್ಟ್ ಆಗಿದೆ, ಮತ್ತೊಮ್ಮೆ ಕಾಲ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಸಿಎಂ ಡಿ ಕೆ ಶಿವಕುಮಾರ್ ಅವರ ಕುರ್ಚಿಗೆ ಸ್ವಪಕ್ಷೀಯರೇ ಸ್ಕೆಚ್ ಹಾಕಿದ್ದಾರಂತೆ. ಅದು ಅವಧಿಗೂ ಮುಂಚೆನೆ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಪ್ಲಾನ್ ಮಾಡಿದಾರಂತೆ. ಇದನ್ನು ಹೇಳಿದ್ದು ಕಲಬುರಗಿಲಿ ಪ್ರಣವಾನಂದ ಶ್ರೀಗಳು, ಬ್ರಹ್ಮಶ್ರೀ ನಾರಾಯಣ ಗುರುಶಕ್ತಿ ಪೀಠದ ಪ್ರಣವಾನಂದ ಸ್ವಾಮೀಜಿಗಳು ಹೇಳಿರೋದು. ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಸಿಎಂ ಆಗೋದಕ್ಕೆ ಸಂಕಲ್ಪ ಮಾಡಿದ್ದು ಗೊತ್ತು, ಪಕ್ಷಕ್ಕಾಗಿ ಅವರು ರಕ್ತ ಸುರಿಸಿದ್ದಾರೆ, ಇವಾಗ ಅವರನ್ನೇ ಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅವರ ವಿರುದ್ಧ, ಈ ಟಾರ್ಗೆಟ್ ಮಾಡ್ತಾ ಇರೋರ ವಿರುದ್ಧ ಸ್ವಾಮೀಜಿಗಳು ಸಿಡಿದೇಳ್ತಾ ಇದ್ದಾರೆ. ಸಾಹೇಬ್ರೇ ಜಾಗೃತಿಯಿಂದ ಇರಿ, ನಿಮ್ಗೊಂದು ಮೆಸೇಜ್ ಕೊಡ್ತೀವಿ ಅಂತಂದ್ರು. ಅಂದರೆ ಹುಷಾರಾಗಿರಿ ಅಂತ. 2 ವರ್ಷಗಳ ಕಾಲ ಇನ್ನೂ ಕಾಂಗ್ರೆಸ್ ಅಧಿಕಾರದಲ್ಲಿರುತ್ತೆ, ಸೊ ಹುಷಾರಾಗಿರಿ ಅಂತ. ಮತ್ತೊಮ್ಮೆ ಕನೆಕ್ಟ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ರಾಜಶೇಖರ್. ನಾನು ಹೇಳ್ತಾ ಇದ್ದೆ, ಸ್ವಾಮೀಜಿಗಳು ಕೊಟ್ಟಿರುವಂಥ ಸ್ಟೇಟ್ಮೆಂಟು ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಬಿರುಗಾಳಿ ಬೀಸೋ ಲಕ್ಷಣಗಳು ಕಾಣಿಸ್ತಾ ಇದೆ. ಹೌದು, ನಿಜವಾಗ್ಲೂ ಶರತ್, ಏನಂದ್ರೆ ಕಲಬುರಗಿಯಲ್ಲಿ ಇವತ್ತು ಏನು ಪ್ರಣವಾನಂದ ಶ್ರೀಗಳು ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು ಅವಧಿಯನ್ನ ಪೂರ್ಣಗೊಳಿಸ್ತಾರ ಇಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಅವರ ಪಕ್ಷದಲ್ಲಿನೇ ಅವರನ್ನ ಕೆಳಗಿಳಿಸೋಕೆ ಸಾಕಷ್ಟು ಷಡ್ಯಂತ್ರಗಳು ನಡೆಸಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಅವರಿಗೆ ಬಂದ ಮೂಲಗಳ ಪ್ರಕಾರ ಈ ಒಂದು ಕಾರ್ಯ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಏನಂದ್ರೆ ಇಲ್ಲಿ ಕಲಬುರಗಿಯಲ್ಲಿ 2 ದಿನಗಳ ಕಾಲ ಅತಿ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳ ಒಂದು ಸಭೆಯನ್ನ ನಡೆಸಿದ್ರು. ಸಭೆ ನಡೆಸಿದ ನಂತರ ಅವರು ಬಸವ ಕಲ್ಯಾಣದ ಹಿಂದೂ ಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ತೆರಳುವಂತ ಸಂದರ್ಭದಲ್ಲಿ ಮಾತನಾಡುತ್ತಾ ಈ ಒಂದು ಸಮಾವೇಶದ ಕುರಿತಾಗಿ ಮಾತನಾಡುತ್ತಾ ಹೇಳುವಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅವ್ರ ಸ್ವಪಕ್ಷದವರೇ ಕೆಳಗಿಳಿಸೋಕೆ ಸಾಕಷ್ಟು ಹುನ್ನಾರ ಹೇಳ್ತಾರೆ. ಹೀಗಾಗಿ ಅವರಿಗೆ ನಾವು ಈ ಸಭೆ ಮೂಲಕ ಒಂದು ಎಚ್ಚರಿಕೆಯನ್ನ ನೀಡ್ತೇವೆ, ಎಲ್ಲ ಸಭಾ ಮಠಾಧೀಶರಿಂದ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ, ಅವರು ಸಾಕಷ್ಟು ಜಾಗೃತಿಯಿಂದ ಇರಬೇಕು ಅನ್ನುವಂಥದ್ದು. ಅಂದ್ರೆ ಅಲ್ಲಿದ್ದಂತ ಸ್ವಾಮೀಜಿಗಳಿಂದಲೂ ಕೂಡ ಬಂದ ಮಾತೇನು ಅಂತಂದ್ರೆ, ಈ ಒಂದು ಜಾತಿ ಜನಗಣತಿ ವರದಿ ಏನಿದೆ ಅದು ಸಿದ್ದರಾಮಯ್ಯನವರು ತೆಗೆದುಕೊಳ್ಳುವ ಮೂಲಕ ಏನು ಡಿ ಕೆ ಶಿವಕುಮಾರ್ ಅವರಿಗೆ ಒಪ್ಪಿಸಿದ್ದಾರೆ. ಇನ್ನು ಮುಂದೆ ಬರತಕ್ಕಂಥ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದನ್ನ ಅಂಗೀಕರಿಸಲಿಲ್ಲ ಅಥವಾ ಇಂಪ್ಲಿಮೆಂಟ್ ಮಾಡಲಿಲ್ಲ ಅನ್ನುವಂತ ಆರೋಪ ಕೂಡ ಅವ್ರ ಮೇಲೆ ಬರ್ಬೋದು ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಯಾರು ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅವ್ರನ್ನ ಕೆಳಗಿಳಿಸೋದಕ್ಕೆ ಹುನ್ನಾರ ನಡೆಸಿರಬಹುದು ಅನ್ನತಕ್ಕಂಥ ಮಾತಿಗೆ ಯಾವುದೇ ಉತ್ತರವನ್ನ ಅವರು ನೀಡಲಿಲ್ಲ. ಯಾಕಂದ್ರೆ ನಾವು
ಓಡಾಡಬೇಕಾಗತ್ತೆ. ಹೀಗಾಗಿ ಈ ಒಂದು ಸೂಚನೆಯನ್ನು ಮಾತ್ರ ನಾವು ನೀಡಬಹುದು. ಸಾಕಷ್ಟು ಅವರ ಒಂದು ಹಿತಚಿಂತಕರಾಗಿ ನಾವು ಸಾಕಷ್ಟು ವಿಚಾರಗಳನ್ನ ಮಾಡಿದ್ದೇವೆ ಅಂತಕ್ಕಂಥದ್ದು. ಅದಲ್ಲದೆ ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಏನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಬಳಿಯಲ್ಲಿ ಪ್ರಣವಾನಂದ ಸ್ವಾಮೀಜಿಗಳು ಸೇರಿದಂತೆ ಅತಿ ಹಿಂದುಳಿದ ಏನು ವರ್ಗದ ಸ್ವಾಮೀಜಿಗಳಿದ್ದಾರೆ ಅವರೆಲ್ಲರೂ ಕೂಡ ನಿಯೋಗವನ್ನ ತೆಗೆದುಕೊಂಡು ಹೋಗಿದ್ರು. ಹೀಗಾಗಿ ಈ ಬರ್ತಕ್ಕಂಥಲ್ಲಿ ಡಿ ಕೆ ಶಿವಕುಮಾರ್ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ಲಿಕ್ಕಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವ್ರನ್ನ ಕೆಳಗಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹುನ್ನಾರ ಸ್ವಪಕ್ಷದಲ್ಲಿ ನಡೀತಾ ಇದೆ ಅಂತಕ್ಕಂಥ ಒಂದು ಸೂಚನೆಯನ್ನು ನೀಡಿದ್ದಾರೆ ಶರತ್. ಓಕೆ, ಥ್ಯಾಂಕ್ ಯು ರಾಜಶೇಖರ್ ಡೀಟೇಲ್ಸ್ಗಾಗಿ.